ಅಲ್ವಾ? ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆ ಇವಳಿಗೆ. ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ನಿನ್ಗೆ? ನಾನು ಕಾಣಿಸ್ತಾ ಇದ್ದೀರಾ? ಅರೇಸ್ಕಿ ಇವಳನ್ನ ಬೀಳ್ಸಕ್ಕೆ ಬಂದಿದ್ದಾಳ. ಇವಳ ಜೊತೆ ಈಗ ನಾನು ಮಾತಾಡಿದ್ರೆ ನನ್ನ ಆಟ ಕೆಟ್ಟೋಗ್ತೈತೆ. ಇವಳು ಯಾಕೆ ನನ್ನ ಹತ್ರ ಮಾತಾಡ್ತಾ ಇಲ್ಲ? ನನಗೆ ಗೊತ್ತು ನೀವಿಬ್ರು ಊಟ ಮಾಡಿಲ್ಲ ಅಂತ, ಅದಕ್ಕೆ ಊಟ ತಂದೆ. ನೀನ್ ಯಾಕಮ್ಮ ತರಕ್ ಹೋದೆ? ಎಷ್ಟು ದಿನ ಅಂತ ಕಣ್ಣೀರು ಹಾಕ್ತಾ ಕೂತ್ಕೊಳ್ಳೋದು? ಹೊಟ್ಟೆ ಕೇಳಬೇಕಲ್ಲ. ಹೊತ್ತೊತ್ತಿಗೆ ಊಟ ತಿಂಡಿ ಅಂತ ಮಾಡಲೇಬೇಕಲ್ಲ. ಸುಳ್ಳು ಹೇಳ್ಬೇಡಿ ಅಂಕಲ್. ಸಿಹಿ ಹೋದಾಗಿಂದ ನೀವಿಬ್ರು ಊಟ ನಿದ್ದೆ ಏನೂ ಸರಿಯಾಗಿ ಮಾಡ್ತಾ ಇಲ್ಲ. ಹೀಗೆ ಆದ್ರೆ ನಿಮ್ಮ ಆರೋಗ್ಯದ ಗತಿ ಏನು? ನನಗೆ ಇವ್ರಿಗೆ ನಾನು ಅನ್ನೋ ಜೀವನದಲ್ಲಿ ಸಿಹಿ ಸೀತಾ ಬಂದ್ಮೇಲೆ ನಮ್ಗೆ ಅವರೇ ಎಲ್ಲ ಆಗಿದ್ರು. ಆ ಬಂಗಾರಿ ನಗು ನೋಡ್ತಾ ನಾವು ಹಾಗೆ ಕಣ್ಮುಚ್ಕೋಬೇಕು ಅಂತಿದ್ವಿ. ಆದ್ರೆ ಆ ದೇವ್ರೆಷ್ಟು ಕಟುಕ ಅಂದ್ರೆ ಆ ಪುಟ್ಟ ಜೀವನ ತನ್ನ ಹತ್ರ ಕರ್ಸ್ಕೊಂಡ್ಬಿಟ್ಟ. ಅವತ್ತಿಂದ ನಾವ್ ಯಾಕಾದ್ರೂ ಬದುಕಿದೀವೋ ಅನ್ನಿಸ್ಬಿಟ್ಟಿದೆ. ಸೀತಾ ನೋಡಿದ್ರೆ ಹಾಗಾಗಿದ್ದಾಳೆ. ಇನ್ಯಾವ ಖುಷಿಗೆ ನಾವು ಊಟ ತಿಂಡಿ ಮಾಡಿ ಆರೋಗ್ಯ ಕಾಪಾಡ್ಕೋಬೇಕು? ನೀವೇ ಹೀಗಂದ್ರೆ ಅಲ್ಲಿ ರಾಮ್ ಅವ್ರ ಪರಿಸ್ಥಿತಿ ಏನಾಗಿರ್ಬೇಕು ಹೇಳಿ? ಆದ್ರೂ ಅವರು ಸೀತಾ ಅವ್ರಿಗೋಸ್ಕರ ಬದುಕ್ತಾ ಇಲ್ವಾ? ನಮ್ಮ ಸ್ಕೂಲಲ್ಲಿ ಸಿಹಿ ಸಾವಿನ ಸುದ್ದಿ ಕೇಳಿ ಮಕ್ಕಳೆಲ್ಲ ತುಂಬಾ ಕಂಗಾಲಾಗಿದ್ದಾರೆ. ಯಾವಾಗ್ಲೂ ಅವಳ ಬಗ್ಗೆನೆ ಮಾತಾಡ್ತಾ ಇರ್ತಾರೆ. ನಾಳೆ ಸ್ಕೂಲ್ ಡೇ ಇದೆ. ಸಿಹಿ ಇದ್ದಿದ್ರೆ ಅವಳೆಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ಲು. ಆದರೆ ಟೀಚರ್, ಈ ಸರ್ತಿ ಸಿಹಿ ಇಲ್ಲ. ಸ್ಕೂಲ್ ಡೇಲಿ ನಮಗೂ ಸಿಹಿ ನೋಡೋ ಭಾಗ್ಯ ಇಲ್ಲ. ಸಿಹಿ ಇಲ್ಲದೆ ಇದ್ರು ಸಿಹಿ ನೆನಪಲ್ಲಿ ಒಂದು ಕಾರ್ಯಕ್ರಮ ಇಟ್ಕೋಬೋದೇನೋ. ಸ್ಕೂಲ್ ಅವರು ಮನಸ್ಸು ಮಾಡಬೇಕು. ಸೀತನ್ ಪರಿಸ್ಥಿತಿ ಸರಿಗಿಲ್ದೇ ಇರೋದ್ರಿಂದ ಪಾಪ ರಾಮ್ ಮನೆಯವ್ರಿಗೆ ಸಿಹಿ ಕಾರ್ಯನ ಸರಿಯಾಗಿ ಮಾಡೋಕ್ಕೂ ಆಗಿಲ್ಲ. ಈಗ ಸಿಹಿ ನೆನಪಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕುತ್ತೇನೋ ಅಂತ. ಅದಕ್ಕೇನಂತೆ ಶಾಂತಮ್ಮ ಅವರೇ, ಸ್ಕೂಲಲ್ಲಿ ಈ ಮಾತು ಬಂದಿತ್ತು. ಸ್ಕೂಲ್ ಡೇ ಫಂಕ್ಷನ್ ಅಲ್ಲಿ ಸಿಹಿ ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ನಾನು ಪ್ರಿನ್ಸಿಪಲ್ ಅವ್ರ ಜೊತೆ ಮಾತಾಡ್ತೀನಿ. ನೀವಂತೂ ತಪ್ಪದೆ ಬರಬೇಕು. ಸರಿ, ಈಗ ಊಟ ಮಾಡಿ. ಅಲ್ಲಿ ಇಡಮ್ಮ, ಆಮೇಲೆ ತಗೋತೀನಿ. ಊಟ ಮಾಡ್ಬೇಕು, ಮರಿಬಾರ್ದು. ಪುಟ, ಆ ಮಗು ನೋಡು ಎಷ್ಟು ಚೆನ್ನಾಗಿ ಸರ್ಕಸ್ ಮಾಡ್ತಿದೆ. ಅಷ್ಟು ಸಣ್ಣ ಹಗ್ಗದ ಮೇಲೆ ಎಷ್ಟು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಿದೆ. ಭಯ ಆಗತ್ತಲ್ವಾ?
ಒಂದು ಒಳ್ಳೆಯವ್ರ ಥರ ಇದ್ದಾರೆ, ಆದರೆ ಮಾಡೋದೆಲ್ಲ ಕೆಟ್ಟ ಕೆಲಸ. ಸೀತಾ ಏನಾಯ್ತು? ಯಾಕೋ ಒಂಥರ ತಲೆ ಸುತ್ತಾ ಇದೆ.